ಬಂಧುಗಳೇ ನಮಸ್ತೆ. ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಮುಖ್ಯವಾಗಿ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಯುವಜನತೆ ಮತ್ತು ಎಲ್ಲ ವಯೋಮಾನದ ಜನರ ನಡುವೆ ಏನು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಬಯೋಪಿಕ್ ಒಂದು ಮಾಡಬೇಕು. ಆ ಬಯೋಪಿಕ್ ಮಾಡಿದ್ರೆ ಅವರ ಪಾತ್ರವನ್ನು ಮಾಡಲುವಂತಹ ಸೂಕ್ತ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ, ನೀವು ಇದ್ರ ಬಗ್ಗೆ ಯಾರು ಅಂತ ಹೇಳಿ ಅನ್ನೋದು, ಅದ್ರ ಬಗ್ಗೆ ಹಲವಾರು ಜನ ಹಲವಾರು ಸಜೆಷನ್ ಕೊಡೋದು ಎಲ್ಲ ನೀವು ನೋಡ್ತಾ ಇದ್ರೆ ನಾನು ನೋಡ್ತಾ ಇದ್ದೀನಿ. ಅದರಲ್ಲಿ ಬಹುತೇಕ ಜನ ಏನು ಹೇಳಿದ್ದಾರೆ ಅಂದರೆ, ರಾಜ್ಕುಮಾರ್ ಅವ್ರ ಥರ ಯಾರು ಇನ್ನೊಬ್ರು ಬರಲ್ಲ, ಇದನ್ನ ಮಾಡದೇ ಇರೋದೇ ಒಳ್ಳೆಯದು ಅಂತ. ಇದು ಈ ರೀತಿ ಚರ್ಚೆ ಮುನ್ನೆಲೆಗೆ ಬರಲು ಏನು ಕಾರಣ ಅಂದರೆ, ಈಗ ಒಂದೆರಡು ವರ್ಷದಿಂದ ಗುಸು ಆಗಿ ಒಂದು ಸಣ್ಣ ಇದು ಕೂಡ ಇದು ಚಾಲ್ತಿಯಲ್ಲಿತ್ತು. ಈಗ ಎನ್ ಟಿ ರಾಮರಾವ್ ಅವರ ಒಂದು ಬಯೋಪಿಕ್ಕು ಮಾಡಿದರು. ಬಹುಶಃ ಅವರ ಮಗ ಬಾಲಕೃಷ್ಣನೇ ಮಾಡಿದರು ಅನ್ನಿಸ್ತಿದೆ. ಸಚಿನ್ ತೆಂಡೂಲ್ಕರ್ ಅವ್ರದ್ದು ಮಾಡಿದ್ರು, ಧೋನಿ ಅವ್ರದ್ದು ಮಾಡಿದ್ರು. ಹಾಗೆ ಹಲವಾರು, ಒಬ್ಬರು ಮಹಾನಟಿ ಅಂತ ಸಾವಿತ್ರಿ ಅಂತ ಒಬ್ಬರು ತೆಲುಗು ಆ್ಯಕ್ಟ್ರೆಸ್, ಅವ್ರದ್ದು ಕೂಡ ಮಾಡಿದ್ರು ಅಂತ ಕಾಣಿಸುತ್ತೆ. ಹೀಗೆ ಬಯೋಪಿಕ್ದ ಒಂದು ಹೊಸ ಟ್ರೆಂಡೇ ಶುರುವಾಗಿತ್ತು. ಮತ್ತು ರಿಯಲಿಸ್ಟಿಕ್ ಆ್ಯಂಡ್ ಪ್ರೆಸೆಂಟ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಮಾಡುವಂತಹ ಸಿನಿಮಾಗಳು ಕೂಡ ಬರಲು ಶುರುವಾಗಿದೆ. ಇತ್ತೀಚೆಗೆ ಒಂದು ಹಿಂದಿ ಫಿಲ್ಮ್ ಧುರಂಧರ್ ಅಂತ, ಅದರಲ್ಲಿ ಒಂದು ರಿಯಲ್ ಲೈಫ್ ಕ್ಲಿಪ್ಪಿಂಗ್ನ ಯೂಸ್ ಮಾಡಿದಾರಂತೆ. ಈಗೇನು ಅಂದರೆ, ರಾಜ್ಕುಮಾರ್ ಅವ್ರದ್ದು ಗೋಕಾಕ್ ಚಳವಳಿ ಸಂದರ್ಭದ ಒಂದು ಫೋಟೋ, ಈ ಒಂದು ಸ್ವ್ಯಾಗು, ಈ ಒಂದು ಪಾಪ್ಯುಲಾರಿಟಿ ಮತ್ತು ಈ ಒಂದು ಸೀನ್ನ ನಾನು ನೋಡಬೇಕು. ಹಂಗಾಗಿ ರಾಜ್ ಬಯೋಪಿಕ್ ಅವ್ರು ಬೇಕು ಅಂದ್ಬಿಟ್ಟು ಒಬ್ಬರು ಸಪ್ತಸಾಗರ ಅಂತ ಇರ್ಬೋದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ರು. ಅದನ್ನು ನಾನು ನಮ್ಮ ಚಾನಲಲ್ಲೂ ಕೂಡ ಹಾಕಿದ್ದೀನಿ. ಅದಾದಮೇಲೆ ಕಮೆಂಟು ನೀವು ನೋಡ್ಬೋದು, ಎಲ್ಲ ಜನ ಎಲ್ಲ ಏನು ವ್ಯಕ್ತಪಡಿಸಿದ್ದಾರೆ ಅಂತ. ಒಂದು ಸುಂದರವಾದ ಒಂದು ವಸ್ತುನು ಅದು ಯಾವಾಗಲೂ ನಮ್ಮ ಬಳಿ ಇರಬೇಕು, ಅದನ್ನು ನೋಡಬೇಕು ಅಂತ ಒಂದು ಜನಸಮೂಹ ಆಸೆ ಪಡುವುದು ಸಹಜ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ವಿಷಯದಲ್ಲಿ ಹಲವಾರು ಸಂಗತಿಗಳು ಬಹಳ ಟ್ರಿಕಿ ಇರ್ತವೆ. ಇದನ್ನು ರಾಜ್ಕುಮಾರ್ ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ, ಅವರ ಒಂದು ಹಲವಾರು ವ್ಯಕ್ತಿತ್ವದ ಮತ್ತು ಕೊಡುಗೆಯ ಸಾಧನೆಯ ಆಯಾಮದ ಬಗ್ಗೆ ಮಾತಾಡ್ತಾ ಹೋದರೆ ಗೊತ್ತಾಗುತ್ತೆ. ಅದು ಮುಗಿಯೋದೇ ಇಲ್ಲ. ಅವ್ರಿಗೆ ಅಷ್ಟೊಂದು ಬಿರುದು ಪಾವಲಿಗಳು ಕೊಟ್ಟಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಶಸ್ತಿ ಅಲ್ಲ, ಜನಗಳು ಅವ್ರನ್ನ ಏನೇನು ಕರಿಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. HSK ಅವರು ಒಂದು ಮಾತು ಹೇಳಿದರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಬರೆಯುವಾಗ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಅನಭಿಷಿಕ್ತ ರಾಜಕುಮಾರ, ಕನ್ನಡಿಗರ ಹೃದಯ ಸಿಂಹಾಸನದಿಂದ ಅವರ ರಾಜ್ಯಭಾರ ಅಂತ. ಇದು ಬಹಳ ಆ್ಯಪ್ಟ್ ಆದ ಒಂದು ವಿವರಣೆ ಅಂತ ಅನಿಸುತ್ತೆ. ರಾಜ್ಕುಮಾರ್ ಅವರು ಜನಗಳ ಹೃದಯದಲ್ಲಿ ಹೊಕ್ಕು ಬಿಟ್ಟಿದ್ದಾರೆ. ಬೇರೆ ಯಾರನ್ನೂ ಅವರ ಜಾಗದಲ್ಲಿ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ. ಮತ್ತು ಅವರ ವ್ಯಕ್ತಿತ್ವನ ಹಿಡಿದಿಡೋಕ್ಕೆ ಯಾವುದೇ ಒಂದು ವ್ಯಕ್ತಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ಹಲವಾರು ಊಹಿಸಲಾಗದಂತಹ ಒಂದು ಪೌರಾಣಿಕ, ಚಾರಿತ್ರಿಕ ಮತ್ತು ಕೆಲವು ಸಮಕಾಲೀನ ವ್ಯಕ್ತಿಗಳ ಮತ್ತು ನಿಮ್ಮೆಲ್ಲರ ನಡುವಿನ ಸಾಮಾನ್ಯ ವ್ಯಕ್ತಿಗಳ ಜೀವನ ಮತ್ತು ವ್ಯಕ್ತಿತ್ವವನ್ನು ಬಹಳ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ. ಇದು ಹೇಗಪ್ಪ ಸಾಧ್ಯ? ಅವರು ಒಂದು ರೀತಿಯಾದ ಒಂದು ಆಲ್ಟರ್ನೇಟ್ ಒಂದು ಯೂನಿವರ್ಸ್ನ ನಿರ್ಮಾಣ ಮಾಡಿದ್ದಾರೆ. ಆ್ಯಕ್ಚುಲಿ ಮಲ್ಟಿವರ್ಸ್ ಅಂತ ಹೇಳ್ತಾರಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಪ್ಪ ಹಾಗೆ ಬೇರೆ ಯಾವುದಕ್ಕೂ ಒಪ್ಪಲ್ಲ. ಅವರ ಹಾಡುಗಳಿರ್ಬೋದು, ಅವರ ಪಾತ್ರಗಳಿರ್ಬೋದು, ಮತ್ತು ಅವರ ಸಮಾಜಕ್ಕೆ ಕೊಡುಗೆ, ಅವರು ನಡ್ಕೊಂಡಂಥ ರೀತಿ, ಯಾವ ಚಾರಿತ್ರಿಕ ಸಂದರ್ಭದಲ್ಲಿ ಅವ್ರು ಹೇಗೆ ನಡ್ಕೊಂಡ್ರು, ಇದನ್ನೆಲ್ಲ ನೋಡಿದ್ರೆ ಒಬ್ಬ ಅತಿ ಮಾನುಷವಾದ ಕ್ಯಾರೆಕ್ಟರ್ ಇರುವಂತಹ ಒಂದು ವ್ಯಕ್ತಿ ಈ ರೀತಿ ಒಬ್ಬರು ನಮ್ಮ ಕಾಲದಲ್ಲಿ ಇದ್ದರು ಅಂದರೆ ನಂಬಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಕೂಡ ಸುಮಾರು ಪ್ರಪಂಚದ ಮಟ್ಟದಲ್ಲಿ ಎಲ್ಲ ವ್ಯಕ್ತಿಗಳನ್ನು ತೌಲನಿಕವಾಗಿ ನೋಡಿದ್ದೀನಿ, ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಆದರೆ ರಾಜ್ಕುಮಾರ್ ಅವ್ರ ಥರ ಯಾರೂ ಇಲ್ಲ. ಈಗ ಇರಲು ಸಾಧ್ಯನಾ ಅಂತ ಅನಿಸುತ್ತೆ. ಸೊ ನಾನು ಈ ವಿಷಯವನ್ನು ಹಲವಾರು ಜನರ ಜೊತೆ, ಸ್ಟೂಡೆಂಟ್ಸು, ಇವರೆಲ್ಲರ ಜೊತೆ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಬ್ಬರು ನನಗೆ ಕಾಮೆಂಟ್ ಹೇಳಿದ್ರು. ಒಬ್ಬ ಹುಡುಗ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೋಲ್ ಬೇಕಾದರೂ ಮಾಡ್ತಾರೆ, ಯಾರ ರೋಲ್ ಬೇಕಾದರೂ ಮಾಡ್ತಾರೆ, ಆದರೆ ಅವ್ರ ರೋಲ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ. ಎಲ್ಲೆಲ್ಲಿಂದ ಬರುತ್ತೆ ನೋಡಿ ವಿಶ್ಲೇಷಣೆ, ಅನಾಲಿಸಿಸ್ ಅನ್ನೋದು. ಸೊ ನನಗೆ ಅದು ವೆರಿ ಆ್ಯಪ್ಟ್ ಆದ ಒಂದು ಡೆಫಿನೇಷನ್ ಅಂತ ಅನ್ನಿಸ್ಬಿಡ್ತು. ಮತ್ತು ಹಲವಾರು ಜನರ ವಿಷಯದಲ್ಲಿ ಹೇಳ್ತಾರೆ, ಇಂಗ್ಲೀಷ್ನಲ್ಲಿದೆ ಅದು,
ಗಾಡ್ ಮೇಡ್ ಹಿಮ್ ಗಾಡ್ ಮೇಡ್ ಹಿಮ್ ಫಸ್ಟ್ ಆ್ಯಂಡ್ ದೆನ್ ಬ್ರೋಕ್ ದಿ ಮೋಲ್ಡ್ ಅಂತ. ಮತ್ತು ಇನ್ನೊಂದು ದೇವರೇ ಮಾಡಬೇಕು ಅಂದ್ರೂ ಆ ಥರದ್ದು ಮಾಡೋಕ್ಕಾಗಲ್ಲ. ದಟ್ ಈಸ್ ಡಾಕ್ಟರ್ ರಾಜ್ಕುಮಾರ್. ಒಂದೇ ಮಾಸ್ಟರ್ ಪೀಸ್, ಇನ್ನೊಂದಿಲ್ಲ. ಮತ್ತು ಅದು ನಾವು ಪಾಪ್ಯುಲರ್ ಇದರಲ್ಲೋ ಅವರ ಹಾಡಿರೋ ಹಾಡಲ್ಲ ಏಕಾಂಗಿ ವಸ್ತು ಮಾದಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಒಂದು ಏಕಾಂಗಿ ವಸ್ತು, ಅದು ರಿಪೀಟ್ ಆಗಲ್ಲ ಅಲ್ವಾ. ಹಾಗೆ ಈಗ ನಮ್ಮೆಲ್ಲರ ಮನ ಹೃದಯಗಳಲ್ಲಿ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಬಯೋಪಿಕ್ಕು ಮಾಡಬೇಕಾ ಬೇಡವಾ, ಅಥವಾ ಅವರ ನೆನಪು, ಅವರು ಮಾಡಿರುವ ಸಾಧನೆ, ಅವರು ಕೊಟ್ಟಿರುವಂತಹ ಕೊಡುಗೆ ಮತ್ತು ಅವರ ಜೀವನದ ಸಂದೇಶ ಅದನ್ನು ನೆನೆಸಿ ಅದರ ಬೆಳಕಿನಲ್ಲಿ ಯುವಜನತೆ, ಮುಂದಿನ ಜನತೆಯನ್ನು ನಡ್ಕೊಂಡು ಹೋಗ್ಬೇಕಾ, ನಮ್ಮಗಳ ಬದುಕಿಗೆ ಒಂದು ಅರ್ಥವನ್ನು ಮೂಡಿಸ್ಕೋಬೇಕಾ ಅಂತ ಯೋಚನೆ ಮಾಡುವಂತಹ ಕಾಲ ಖಂಡಿತವಾಗಿ ಬಂದಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ನಲ್ಲಿ ಹೇಳಿ. ಮತ್ತು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನನಗೆ ವೈಯಕ್ತಿಕವಾಗಿ ಅನ್ನಿಸಿದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅನ್ನುವ ಒಂದು ವ್ಯಕ್ತಿ ವಿಶೇಷ ಹಿಂದೆನೂ ಯಾವುದನ್ನು ನಾವು ನೋಡಿಲ್ಲ. ಯಾರ್ಯಾರನ್ನೋ ಹೇಳ್ತಾರೆ, ಬಟ್ ಕಾಲಕ್ರಮದಲ್ಲಿ ಅವರೆಲ್ಲ ತಮ್ಮ ಹೊಳಪು ಕಳ್ಕೊಂಡು ಇರೋದನ್ನು ನಾವೇ ನೋಡಿದ್ದೀವಿ. ಮತ್ತು ಬುದ್ಧಿ, ಭಾವ, ದೇಹ ಮತ್ತು ಆತ್ಮದ ಮೇಲೆ ಏಕಪ್ರಕಾರವಾದ ಒಂದು ಹತೋಟಿಯನ್ನು ಹೊಂದಿ ಇದನ್ನು ಜನಸಾಮಾನ್ಯರ ಒಳಿತಿಗಾಗಿ ಬೆಳೆಸಿದಂತಹ, ತನಗೋಸ್ಕರ ಏನೂ ಇಟ್ಕೊಳ್ಳದೆ ಎಲ್ಲವೂ ಜನರಿಗೋಸ್ಕರ ಅಂತ ಒಂದು ಹೊಸದಾದ ಉಪನಿಷತ್ ದರ್ಶನವನ್ನೇ ಕೊಟ್ಟಂತಹ ಒಬ್ಬ ಉಪನಿಷತ್ ದ್ರಷ್ಟಾರ ಡಾಕ್ಟರ್ ರಾಜ್ಕುಮಾರ್ ಅಂತ ನಾನು ಹೇಳ್ತೀನಿ. ಇವ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋದಿದೆ. ಇದು ನಿಮಗೂ ಏನಾದರೂ ಅನಿಸಿದ್ರೆ, ಇನ್ನೂ ಬೇರೆ ವಿಷಯನ ನಾನು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನನಗೆ ತಿಳಿದಿದ್ದಷ್ಟನ್ನು ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಡಾಕ್ಟರ್ ರಾಜ್ಕುಮಾರ್ಗೆ ಜೈ.